ಇದೇನು ದೊಡ್ಡ ಬಡ್ಜೆಟ್ ಮೂವಿ ಏನಲ್ಲ, ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲ, ದೊಡ್ಡ ಸ್ಟಾರ್ ಹೀರೋ ಇಲ್ಲ, ಅಥವಾ ದೊಡ್ಡ ಹೀರೋಯಿನ್ ಇಲ್ಲ, ಇಲ್ಲಿ ಗ್ಲಾಮರ್ ಇಲ್ಲ, ಅದ್ರ ನ್ಯಾಚುರಲ್ ಬ್ಯೂಟಿ ಇತ್ತು. ನಮ್ಮ ಕನ್ನಡ ಸಿನಿಮಾನ ಯಾರು ನೋಡ್ತಾರೆ ಅಂತಿದ್ರು, ಇವತ್ತು ಟಿಕೆಟೇ ಸಿಗ್ತಾ ಇಲ್ಲ. ಸೈಲೆಂಟಾಗಿ ಬಂದು ವೈಲೆಂಟಾಗಿ ಬಾಕ್ಸ್ ಆಫೀಸ್ನ ಶೇಕ್ ಮಾಡಿಬಿಟ್ಟಿದೆ. ಎಷ್ಟು ಖುಷಿ ಆಗುತ್ತೆ ನಮ್ಮೊಂದು ಕನ್ನಡ ಚಿತ್ರ ಈ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದ್ದ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚಾದ್ಯಂತ ಸೌಂಡ್ ಮಾಡ್ತಾ ಇರೋದು ನೋಡಿ ಬಹಳ ಖುಷಿ ಆಯಿತು. ಈ ಮೂವಿ ಇಷ್ಟು ಸಕ್ಸಸ್ ಆಗೋಕ್ಕೆ ಏನು ಕಾರಣ ಇರ್ಬೋದು? ಮೊದಲನೇದಾಗಿ ಏನಪ್ಪ ಬೇಕು, ನಾನೊಂದು ಮೂವಿಗೆ ಹೋಗ್ತೀನಿ ಅಂದರೆ ನನಗೆ ಒಂದು 2 hours 2.5 hours ಕೂತಾಗ ನನಗೆ ಎಂಟರ್ಟೈನ್ಮೆಂಟ್ ಬೇಕು. ನಾನ್ ಸ್ಟಾಪ್ ಕಾಮಿಡಿ, ಎಲ್ಲಿ ನೋಡಿದ್ರು ಯಾವ ನಗ್ತಾ ಇದ್ದಾರೆ ಜನ, ನಕ್ಕು ಸಾಕಾಗಿದ್ದಾರೆ. ಈ ಮೂವಿನ ಹೊರಗಡೆಯಿಂದ ನೋಡಿದ್ರೆ ಇದೊಂದು ಲೋ ಬಡ್ಜೆಟ್ ಮೂವಿ ಅಂತ ಹೇಳ್ಬೋದು, ಅದು ಜಸ್ಟ್ ಫಿನಾನ್ಷಿಯಲಿ. ಬಟ್ ಟೆಕ್ನಿಕಲಿ ಇಟ್ಸ್ ಅನ್ ಹೈ ಬಡ್ಜೆಟ್ ಮೂವಿ. ಮೂರನೇದಾಗಿ ಸಾಂಗು ಒಂದು ಡೈಲಾಗ್ನ ವೈರಲ್ ಮಾಡಬೇಕು. ಈ ಸ್ಟ್ರಾಟಜಿನ ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಮರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಎಲ್ಲರ ಕೈಲೂ ಒಂದು ಮೊಬೈಲ್ ಇದೆ, ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ. ಎಲ್ಲರೂ ರೀಚ್ ಆಗಬೇಕಂದ್ರೆ ಒಂದು ವೈರಲ್ ಕಂಟೆಂಟ್ ಕೊಡಬೇಕು. ರೀಸೆಂಟಾಗಿ ಬಂದಂಥ ಎಕ್ಕದಲ್ಲಿ ಬ್ಯಾಂಗಲ್ ಬಂಗಾರಿ ಇರ್ಬೋದು, ಈ ಸೂ ಫ್ರಮ್ ಸೂನ ಡ್ಯಾನ್ಸ್ ಥೀಮ್ ಇರ್ಬೋದು, ಭಾವ ಬಂದವರು ಇರ್ಬೋದು. ಈ ರೀತಿ ಸಾಂಗ್ಸ್ ಕೊಟ್ಟಾಗ ಏನಾಗುತ್ತೆ, ಇದು ಬರೀ ನಮ್ಮ ಭಾಷೆ ಅಷ್ಟೇ ಅಲ್ಲ, ಹೊರಗಡೆನೂ ಹೋಗುತ್ತೆ. ಟ್ರಾವೆಲ್ ಭಾಷೆ. 4ನೇದು ಟೈಟಲ್ ಮತ್ತು ಪೋಸ್ಟರ್. ಟೈಟಲಲ್ಲೇ ನಿಮ್ಗೊಂದು ತಲೆಗೆ ಹುಳ ಬಿಡ್ತಿದ್ದಾರೆ ನೋಡಿ. ಚಟ್ಟ ಇದೆ, ಅದ್ರ ಸುತ್ತ ಜನರು ನಿಂತಿದ್ದಾರೆ, ಅದೆಲ್ಲ ಕಾಮಿಕ್ ಕ್ಯಾರೆಕ್ಟರ್ಸ್ ಥರ ಇದೆ. ಇದು ಪೋಸ್ಟರ್ ನೋಡಿದ ತಕ್ಷಣ ಇದು ಯಾವುದೋ ಒಂದು ಕಾಮಿಡಿ ಮೂವಿ ಇರ್ಬೋದು. ಎಸ್ಪೆಷಲಿ ರಾಜ್ ಬಿ ಶೆಟ್ಟಿ ಅಂದ ತಕ್ಷಣ ಇವ್ರದ ಏನೋ ಒಂದು ಕಂಟೆಂಟ್ ಇರುತ್ತೆ. 5th, ಇವರು ಪ್ರಮೋಷನ್ ಸ್ಟ್ರಾಟಜಿ ಒಂಥರ ಡಿಫ್ರೆಂಟ್ ಆಗಿತ್ತು. ಎಷ್ಟೊಂದು ಮೂವಿ ಮೇಕರ್ಸ್ ಹೆದರ್ತಾರೆ ಗೊತ್ತಾ, ಒಂದು ಶೋ ಲೀಕ್ ಆಗಿಬಿಟ್ರೆ, ಅದು ರಿವ್ಯೂ ಲೀಕ್ ಆಗಿಬಿಟ್ರೆ ಇಡೀ ಬಿಸ್ನೆಸ್ ನಾಶ ಆಗ್ಬಿಡುತ್ತೆ. ಆ ರಿಸ್ಕ್ ತೊಗೊಂಡು ಈ ಸುಮಾರು ಕಡೆ, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕಡೆ ಹೋಗಿ ಪ್ರೀಮಿಯರ್ ಶೋ ಮಾಡಿ ಅಲ್ಲಿನ ವ್ಯೂವರ್ಸ್ ರಿಯಾಕ್ಷನ್ನ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ರು ನೋಡಿ. ಅಷ್ಟೇ, ಅಲ್ಲೇ ಕಾಡ್ಗಿಚ್ಚು ಹತ್ಕೊಂಡು. ಈ ಚಿತ್ರದಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಏನಿರಲಿಲ್ಲ. ಇವ್ರು ಆಯ್ಕೆ ಮಾಡಿದಂಥ ಆ ಸಬ್ಜೆಕ್ಟ್ ಇದೆಯಲ್ಲ, ಇಟ್ಸ್ ಅ ವೆರಿ ರೂಟೆಡ್ ಸ್ಟೋರಿ. ಒಂದು ಗಾಸಿಪ್ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಒಂದು ಹಳ್ಳೀಲಿ, ಅದು ಮಂಗಳೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎಲ್ಲ ಕಡೆನೂ ಅಷ್ಟೇ. ಎಮೋಷನ್ಸ್ ಒಂದೇನೆ, ಪ್ರತಿಯೊಂದು ಪಾತ್ರನಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ ಮೂವಿನ ಫುಲ್ ನೋಡ್ತಾ ಇದ್ರೆ ಯಾರಪ್ಪ ಹೀರೋ ಹೀರೋಯಿನ್ ಅಂತ ಗೊತ್ತಾಗೋದೇ ಇಲ್ಲ. ಕಾಮಿಡಿ ನಡೀತಾ ಇರುತ್ತೆ, ಮಧ್ಯದಲ್ಲಿ ರಪ್ ಅಂತ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಬಿಡ್ತಾರೆ. ಇನ್ನು ಶೋಷಣೆಯನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇದೆಲ್ಲ ನಮಗೆ ಒಂಥರ ಕ್ವಶನ್ ಕೇಳ್ಕೋಬೇಕು. ಇಲ್ಲಿ ಪ್ರೀಚ್ ಮಾಡ್ತಾ ಇಲ್ಲ, ಈ ಕಾಮಿಡಿ ಜೊತೆನೇ ಒಂದು ಸೋಷಿಯಲ್ ಮೆಸೇಜ್ ಇಟ್ಟು ಅದನ್ನು ಇಂಪ್ಯಾಕ್ಟ್ಫುಲ್ಲಾಗಿ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಸೇರಿ ಈ ಸಕ್ಸಸ್ಗೆ ಕಾರಣ ಆಗಿದೆ. ನಿಮಗೆ ಈ ಚಿತ್ರದಲ್ಲಿ ಏನು ಇಷ್ಟ ಆಯಿತು? ನಿಮ್ಮ ಪ್ರಕಾರ ಈ ಮೂವಿ ಸಕ್ಸಸ್ ಆಗೋಕ್ಕೆ ಕಾರಣ ಏನು ಅಂತ ನನಗೆ ತಿಳಿಸಿ.